ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಿತೀಶ್ ಕುಮಾರ್ಗೆ ಕಾದಿದೆಯಾ ಅತಿ ದೊಡ್ಡ ಶಾಕ್? ಬಿಜೆಪಿಯಿಂದ ಬಿಗ್ ಆಪರೇಷನ್. ಮಹಾರಾಷ್ಟ್ರ ಮಾದರಿಯಲ್ಲಿ ಬಿಹಾರದಲ್ಲೂ ಕೂಡ ಅತಿ ದೊಡ್ಡ ಬೆಳವಣಿಗೆಯೊಂದು ಕಾದಿದೆಯಾ? ಇದು ಒಂದು ಆಯಾಮ. ಮತ್ತೊಂದು ಕಡೆ ಮಿತ್ರ ಪಕ್ಷದಿಂದಾನೇ ನಿತೀಶ್ ಕುಮಾರ್ಗೆ ಆಘಾತ ಕಾದಿದೆಯಾ? ಇಂಡಿ ಕೂಟದಲ್ಲಿ ಅತಿ ದೊಡ್ಡ ಬೆಳವಣಿಗೆಯ ಸೂಚನೆ ಅಂಥದ್ದೊಂದು ಸುದ್ದಿ ಈಗ ಸಿಡಿದಿದೆ. ಜೆಡಿಯುಗೆ ಶಾಕ್ ಕೊಡುತ್ತಾ? ಹಾಗಾದರೆ ಬಿಹಾರದಲ್ಲಿ ಏನಿದು ಬೆಳವಣಿಗೆ? ರಾಷ್ಟ್ರ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿ ಮಾಡಬಲ್ಲ ಬೆಳವಣಿಗೆ ಇದಾಗಿದ್ದೆ ಹೌದಾದರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತುಂಬ ಗಡಿಬಿಡಿಯಲ್ಲಿದ್ದಾರೆ. ಜೆಡಿಯು ನ್ಯಾಷನಲ್ ಮೀಟಿಂಗ್ ವರ್ಷಕ್ಕೊಮ್ಮೆ ನಡೆಯುತ್ತೆ. ಅದೇ ರೀತಿ ಈಗ ಫ್ರೈಡೇ ನಡೆಯೋದಕ್ಕಿದೆ. ಆದರೆ ಈ ಸಲದ ಮೀಟಿಂಗ್ ಬಹಳ ಮಹತ್ವ ಪಡ್ಕೊಳ್ತಿದೆ. ಯಾಕಂದರೆ ನ್ಯಾಷನಲ್ ಪ್ರೆಸಿಡೆಂಟ್ ಲಲನ್ ಸಿಂಗ್ ಅವರನ್ನು ಬದಲಿಸಲಿದ್ದಾರೆ ನಿತೀಶ್ ಕುಮಾರ್ ಅನ್ನುವಂಥ ದಿಢೀರ್ ಚರ್ಚೆಯೊಂದು ಮುನ್ನೆಲೆಗೆ ಬಂದಿದೆ. ಕಾರಣ ಇಷ್ಟೇ, RJD ಜೊತೆಗೆ ಲಾಲು ಪ್ರಸಾದ್ ಯಾದವ್ ಅವರ ಜೊತೆಗೆ JDU ಮುಖ್ಯಸ್ಥ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ. ಯಾವ ಮಟ್ಟಿಗೆ ಕ್ಲೋಸ್ ಅಂದರೆ, JDUವನ್ನು ನಿತೀಶ್ ಕುಮಾರ್ ಪಕ್ಷವನ್ನು ಎರಡು ಹೋಲ್ ಮಾಡಿ ಒಂದು ಹೋಳಿನ ಜೊತೆಗೆ RJDಗೆ ಸಪೋರ್ಟ್ ಕೊಟ್ಟು ನಿತೀಶ್ ಕುಮಾರ್ಗೆ ಆಘಾತ ಕೊಡ್ತಾರಾ, ಅಥವಾ ಬೇರೆ ಬೇರೆ ಏನೋ ಬೆಳವಣಿಗೆ ಆಪರೇಷನ್ಗಳು ಸದ್ದಿಲ್ಲದೆ ಆಗ್ತೀವ್ಯಾ ಅನ್ನೋ ಮಟ್ಟಿಗೆ ಸುದ್ದಿಗಳು ಈಗ ಸಿಡಿತಾ ಇರೋದು. RJD 70+ ಸೀಟ್ಸನ್ನು ಗೆದ್ದಿದೆ. JDU ನಿತೀಶ್ ಕುಮಾರ್ ಪಕ್ಷ 40+ ಸೀಟ್ಸನ್ನು ಗೆದ್ದಿತ್ತು. ಈಗ ದೊಡ್ಡ ಪಕ್ಷವಾಗಿರುವಂತಹ ಈ ಕೂಟದಲ್ಲಿ ಸರ್ಕಾರದಲ್ಲಿ ಹೆಚ್ಚು ಬಲವನ್ನು ಹೊಂದಿರುವಂತಹ RJD ತೇಜಸ್ವಿ ಯಾದವ್ ಅವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಿದೆ. ಇಂಡಿ ಕೂಟದ ಮುಖ್ಯಸ್ಥನಾಗಿ ನಿತೀಶ್ ಕುಮಾರ್ ಅವರೇ ಆಯ್ಕೆಯಾಗಬೇಕು, PM ಅಭ್ಯರ್ಥಿ ಅವರೇ ಆಗಬೇಕು ಅಂತ ಲಾಲು ಪ್ರಸಾದ್ ಕೂಡ ಸಿಕ್ಕಾಪಟ್ಟೆ ಬುಷ್ ಮಾಡಿದರು. ಯಾಕೆ ಅಂದರೆ, ಅವರು ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿ ಆದರೆ ತೇಜಸ್ವಿ ಯಾದವ್ CM ಆಗಬಹುದು, ಅವರನ್ನು ಇಲ್ಲಿಂದ ಫಸ್ಟ್ ಕಳಿಸೋಣ ಅನ್ನೋ ರೀತಿ ಇತ್ತು ಲೆಕ್ಕಾಚಾರ. ಬಟ್ ಅದು ಯಾವುದೂ ಆಗಲಿಲ್ಲ. ಇಂಡಿ ಕೂಟದಲ್ಲಿ ಈಗ ಅಸ್ತವ್ಯಸ್ತ ಆಗಿ ನಿತೀಶ್ ಕುಮಾರ್ ಸಿಡಿದೆದ್ದಿದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ದಿಕ್ಕಾಗಿದೆ. ಕನಿಷ್ಠ ಒಂದು 15 ಸೀಟ್ಸ್ ನಮಗೆ ಸಿಗಬೇಕು ಅನ್ನೋ ಲೆಕ್ಕಾಚಾರ ಇದೆ ಲೋಕಸಭೆಗೆ ನಿತೀಶ್ ಕುಮಾರ್ ಅವ್ರದ್ದು. ಬಟ್ ಅದು ಯಾವುದೂ ವರ್ಕೌಟ್ ಆಗೋ ಥರ ಕಾಣಿಸ್ತಿಲ್ಲ. ಎಲ್ಲಕ್ಕಿಂತ ಪ್ರಮುಖವಾಗಿ ಪಕ್ಷವನ್ನು ಮೊದಲು ಹಿಡಿತದಲ್ಲಿ ಇಟ್ಕೊಳ್ಬೇಕು, ನಾಳೆ ಹೆಚ್ಚು ಕಮ್ಮಿ ಆಗೋಕ್ಕಿಂತ ಮುಂಚೆ ಅಂತ ನಿತೀಶ್ ಕುಮಾರ್ ಅವರು ಈಗ ಗಡಿಬಿಡಿಯಲ್ಲಿದ್ದಾರೆ. ಈ ಪಾರ್ಟಿ ಮೀಟಿಂಗ್, ನ್ಯಾಷನಲ್ ಮೀಟಿಂಗ್ ಇದೆಯಲ್ವಾ, ಅಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ನಿತೀಶ್ ಕುಮಾರ್ ಅವರು ತಾನೇ ಜವಾಬ್ದಾರಿ ತಗೊಂಡು ಸಂಪೂರ್ಣ ಹಿಡಿತವನ್ನು ತನ್ನ ಬಳಿಯೇ ಉಳಿಸ್ಕೊಳ್ಳುವಂತಹ, ಯಾವುದೇ ರಿಸ್ಕ್ ತಗೊಳ್ಳದೆ ಈ ಸಲ, ಅಥವಾ ಏನಾದರೂ ಆಪರೇಷನ್ ಮತ್ತೊಂದು ಪಕ್ಷ ಚೂರು ಮಾಡುವಂತಹ ಪ್ರಯತ್ನಗಳಿಗೂ ಕೈ ಹಾಕಬಾರ್ದು, ಅಂಥ ಅವಕಾಶನೇ ಇಡಬಾರ್ದು. ಆ ಥರ ಭದ್ರ ಮಾಡ್ಕೊಳ್ಳೋದಕ್ಕೀಗ ಮುಂದಾಗ್ತಿದ್ದಾರೆ ಅನ್ನೋ ಮಾತು. ಈ ರೀತಿ ಊಹಾಪೋಹಗಳಿಗೆಲ್ಲ ನಾನು ಸೊಪ್ಪು ಹಾಕಲ್ಲ, ಡೋಂಟ್ ಕೇರ್ ಅಂತ ಆನ್ಸರ್ ಮಾಡಿದ್ದಾರೆ. ಆದರೂ ಟೆನ್ಷನ್ನಲ್ಲಿದ್ದಾರೆ, ಒತ್ತಡದಲ್ಲಿದ್ದಾರೆ ನಿತೀಶ್ ಕುಮಾರ್ ಅವರು ಎಂದಿಗಿಂತ. ಒಂದು ವಾರಕ್ಕೂ ಹೆಚ್ಚು ದಿನಗಳ ಕಾಲ ಅವರು ಇಂಡಿ ಕೂಟದಿಂದ ಅಂತರ ಕಾಯ್ದುಕೊಂಡಿದ್ದೆಲ್ಲ ಸುದ್ದಿ ಹೊರಗಡೆ ಬಂತು. ಸಿಡಿದೆದ್ದು ಡೆಲ್ಲಿ ಮೀಟಿಂಗಿಂದ ಹೊರಗಡೆ ಬಂದರು, ಸಪ್ರೇಟ್ ಮೀಟಿಂಗ್ಗಳನ್ನು ಮಾಡಿದ್ರು. ಆಮೇಲೆ ಪ್ರೊಟೆಸ್ಟು, ಯಾವುದಕ್ಕೂ ಭಾಗಿಯಾಗಲಿಲ್ಲ BJP ಸರ್ಕಾರದ ವಿರುದ್ಧ. ಇದೆಲ್ಲ ಅಚ್ಚರಿಗೆ ಕಾರಣ ಆಯಿತು. ಅದ್ರ ಮಧ್ಯೆ NDAಗೆ ವಾಪಸ್ ಹೋಗ್ಬಿಡ್ತಾರನ್ನೋ ಸುದ್ದಿ ಬಂತು. ಅದೆಲ್ಲ ಸುಳ್ಳು, ಶುದ್ಧ ಸುಳ್ಳು ಅಂತ ತೆಗೆದು ಹಾಕಿದ್ರು. ಕೊನೆಗೆ ನಾನು ಇಂಡಿ ಕೂಟದ ಜೊತೆನೇ ಇದ್ದೀನಿ, ನನಗೇನು ನಿರೀಕ್ಷೆನೇ ಇಲ್ಲ ಅಲ್ಲಿ ಅನ್ನುವ ಸ್ಟೇಟ್ಮೆಂಟನ್ನು ಕೊಟ್ಟರು. ಇದ್ರ ಬೆನ್ನಲ್ಲೇ ಲಾಲು ಪ್ರಸಾದ್ ಬೆನ್ನಿಗೆ ಚೂರಿ ಹಾಕ್ತಾರ, ನಿತೀಶ್ ಕುಮಾರ್ಗೆ ಅತಿ ದೊಡ್ಡ ಆಘಾತ ಕಾದಿದೆಯಾ ಅನ್ನೋ ಸುದ್ದಿ ಕೂಡ ಸಿಡಿತಿದೀಗ. ಆ ಎಲ್ಲ ಮಾತುಗಳು ಈಗ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿರೋ ಹೊತ್ತಲ್ಲಿ BJP ಒಂದು ಬಾಂಬ್ ಸಿಡಿಸಿದೆ. ಸುಶೀಲ್ ಮೋದಿ, ex-DCM BJP ನಾಯಕ ಸುಶೀಲ್ ಮೋದಿ JDU ಸ್ಪ್ಲಿಟ್ ಮುಹೂರ್ತ ಸಹಿತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ JDU ಸ್ಪ್ಲಿಟ್ ಆಗುತ್ತೆ ಮತ್ತದು NDA ಜೊತೆ ಸೇರುತ್ತೆ ಅನ್ನುವ ಬಿಗ್ ಬಾಂಬ್ ಸಿಡಿಸಿದ್ದಾರೆ. JDU MPಗಳು ಮತ್ತು JDUಯಿಂದ ಸ್ಪರ್ಧಿಸೋದಕ್ಕೆ ಇಷ್ಟಪಡ್ತಿರೋರು ಬಹಳ ಲೆಕ್ಕಾಚಾರ ಹಾಕ್ತಿದ್ದಾರೆ. ನಾವು ಈ ಕೂಟದ ಜೊತೆಗಿದ್ರೂ ಒಳ್ಳೆಯದಾ ಅಥವಾ NDAಗೆ ಹೋದರೂ ಒಳ್ಳೆಯದಾ? ನಾವು ಹಿಂದಿನ ಚುನಾವಣೆ ಅವಧಿಯಲ್ಲಿ ಯಾರ ಜೊತೆಗಿದ್ವಿ, ನಮ್ಗೆ ಯಾರ ಬಲ ಇತ್ತು, ಈ ಸಲ ಏನಾಗಬಹುದು ಭವಿಷ್ಯ ಅನ್ನೋದನ್ನು ಲೆಕ್ಕ ಹಾಕಿ ಪಕ್ಷವನ್ನೇ ಚೂರು ಮಾಡಿಕೊಂಡು ಬರೋದಕ್ಕೆ ಸಿದ್ಧವಾಗಿದ್ದಾರೆ. ಅಂಥದ್ದೊಂದು ಬೆಳವಣಿಗೆ ಕೆಲವೇ ದಿನಗಳಲ್ಲಾಗತ್ತೆ ಅಂತ BJP ಬಾಂಬ್ ಸಿಡಿಸಿರೋದು. ಸೊ JDU
ಸ್ಪ್ಲಿಟ್ ಆಗಿ RJDಗೆ ಸಪೋರ್ಟ್ ಕೊಟ್ಟು ಸರ್ಕಾರ ಮಾಡುತ್ತಾ ಅನ್ನೋ ಸುದ್ದಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರೋ ಹೊತ್ತಲ್ಲಿ ಇಲ್ಲ ಅಲ್ಲೂ ಹೋಗಲ್ಲ, ನಮ್ಮ ಜೊತೆ ಬರ್ತಾರೆ ಅಂತ BJP ಬೇರೆ ಬಾಂಬ್ ಸಿಡಿಸಿದೆ. ನಿತೀಶ್ ಕುಮಾರ್ ಈಗ ಬಹಳ ದೊಡ್ಡ ಸವಾಲನ್ನು ಎದುರಿಸಬೇಕಾಗಿದೆ. ಇವೆಲ್ಲ ಸುದ್ದಿಗಳಷ್ಟೇ, ಆದರೆ ಸುದ್ದಿಗಳು ಸುಮ್ಮನೆ ಬರಲ್ಲ. ಏನೋ ಒಂದು ಸಂಬಂಧಪಟ್ಟ ಬೆಳವಣಿಗೆಗಳಾಗ್ತಿರುವಾಗ ಹೊರಗಡೆ ಚರ್ಚೆಗಳು ಶುರುವಾಗ್ತವೆ. ಸೊ ನಿತೀಶ್ ಕುಮಾರ್ ಅವರು ಇಂಥದ್ದೇನು ಆಗದಂತೆ ಭದ್ರ ಮಾಡ್ಕೊಳ್ಳೋದಕ್ಕೆ ಈಗ ಗಡಿಬಿಡಿಯಲ್ಲಿದ್ದಾರೆ. ಮೀಟಿಂಗು ಮತ್ತೊಂದು ಅಂತ ತರಾತುರಿಯಲ್ಲಿ ಚುರುಕು ಪಡ್ಕೊಂಡಿರೋದು. ಇಂಡಿ ಕೂಟದಲ್ಲಿ ಮಹತ್ವದ ಬೆಳವಣಿಗೆ ಕಾದಿದೆಯಾ? ಹಾಗಾದರೆ ಅದನ್ನು ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.